76ನೇ ಗಣರಾಜ್ಯೋತ್ಸವವನ್ನು ಉಡುಪಿಯ ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಂಭ್ರಮದಿಂದ ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಆಚರಿಸಲಾಯಿತು. ಅಪಘಾತದಿಂದಾಗಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೈರು ಹಾಜರಾದ ಕಾರಣ ಕರ್ನಾಟಕ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಧ್ವಜಾರೋಹಣ ನೆರವೇರಿಸಿದರು. ಸಮಾರಂಭದಲ್ಲಿ ಸಚಿವ ಬೈರೇಗೌಡ ಗೌರವ ವಂದನೆಯನ್ನು ಸ್ವೀಕರಿಸಿದರು. ಈ ಸಮಾರಂಭದಲ್ಲಿ ವಿವಿಧ ತಂಡಗಳಿಂದ ವರ್ಣರಂಜಿತ ಮೆರವಣಿಗೆ ಪಥಸಂಚಲನವೂ ನಡೆಯಿತು. ಸಶಸ್ತ್ರ ಮೀಸಲು ಪಡೆ ಉಡುಪಿ, ಆ ಬಳಿಕದಲ್ಲಿ ಕರಾವಳಿ ಕಾವಲು ಪಡೆ ಮಲ್ಪೆ ಉಡುಪಿ ಕಡಲ ತಡಿಯನ್ನು ಕಾಯುವಂತಹ ಕಾಯಕದಲ್ಲಿ ನಿರತವಾಗಿರುವಂತಹ ಕರಾವಳಿ ಕಾವಲು ಪಡೆ ಅನೂಪ್ ನಾಯರ್ PSI ಇವರ ಮುಂದಾಳತ್ವದಲ್ಲಿ ಸಾಗಿ ಬರ್ತಾ ಇದೆ. ಸರಕಾರಿ ಕಾಯುವಂತಹ ಕಾಯಕದಲ್ಲಿ ನಿರತವಾಗಿರುವಂತಹ ಕರಾವಳಿ ಕಾವಲು ಪಡೆ ಅನೂಪ್ ನಾಯರ್ PSI ಇವರ ಮುಂದಾಳತ್ವದಲ್ಲಿ ಸಾಗಿ ಬರ್ತಾ ಇದೆ. ಸರ್ಕಾರಿ ಪ್ರೌಢಶಾಲೆ ಆವರ್ಷೆ ಬ್ರಹ್ಮಾವರ ತಾಲೂಕಿನ ತುತ್ತ ತುದಿಯ ಸರ್ಕಾರಿ ಪ್ರೌಢಶಾಲೆ ಆವರ್ಷೆಯ ವಿದ್ಯಾರ್ಥಿಗಳು ದೀಕ್ಷಾ ಶೆಟ್ಟಿಯವರ ನಾಯಕತ್ವದ ಮೇಲೆ ಸಾಗಿ ಬಂದು ಸರ್ಕಾರಿ ಪ್ರೌಢಶಾಲೆ ಒಳಕಾಡು ಬರ್ತಾ ಇದ್ದಾರೆ. ಇವು ಕಮಲಬಾಯಿ ಪ್ರೌಢಶಾಲೆ ಸರಿಯಾಗಿ NCC ವಿಭಾಗದ ವಿದ್ಯಾರ್ಥಿಗಳು ಅರ್ಜುನ್ ರವರ ನಾಯಕತ್ವದ ಮೇಲೆ ಸಂತೆಕಟ್ಟೆ ಕಳತ್ತೂರು ಇಲ್ಲಿನ ಸೇವಾ ದಳದ ಪ್ರತಿಭಾನ್ವಿತರು ಅನ್ವಿ ಇವರ ಮುಂದಾಳತ್ವದಲ್ಲಿ ಸಾಗಿ ಬರ್ತಾ ಇದ್ದಾರೆ. ಸೇವೆಗಾಗಿ ಬಾಳು ಎಂಬ ಧ್ಯೇಯದ ಮೇಲೆ ಸಾಗಿ ಬಂದರೆ ಆ ಬಳಿಕ ಸೈಂಟ್ ಸಿಸಿಲಿಸ್ ಹೈಸ್ಕೂಲ್ ಉಡುಪಿ ಬಾಲಕಿಯರ ಗೈಡ್ಸ್ ವಿಭಾಗ ಸಾನ್ವಿ ಶೆಟ್ಟಿಯವರ ನಾಯಕತ್ವದ ಮೇಲೆ ವಂದನೆಯನ್ನು ಸಲ್ಲಿಸುತ್ತಿರುವ ಟೀಮ್ ಅಜ್ಜರಕಾಡಿನ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಆನಂದ್ ಇವರ ಮುಂದಾಳತ್ವದಲ್ಲಿ ಗೌರವ ವಂದನೆಯನ್ನು ನೀಡುತ್ತಾ ಸಾಗಿ ಬರ್ತಾ ಇದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಶೆಟ್ಟಿಪೆಟ್ಟು ಪರ್ಕಳ ಇಲ್ಲಿನ NCC ವಿಭಾಗದ ವಿದ್ಯಾರ್ಥಿಗಳು ಭುವನ್ ಪಾಟೀಲ್ ಇವರ ನಾಯಕತ್ವದ ಮೇಲೆ ಸಾಗಿ ಇವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನು ನೀಡುತ್ತಾ ಇದ್ದಾರೆ. ಅಕ್ಷಯ ಕುಮಾರಿ PSI ಇವರ ನಾಯಕತ್ವದ ಮೇಲೆ ಗೌರವ ವಂದನೆ. ಕಾಯಕವೇ ಕೈಲಾಸ ಕರ್ತವ್ಯವೇ ದೇವರು ಎಂಬ ನೆಲೆಯಲ್ಲಿ ಸಾಗಿ ಬರುತ್ತಿರುವ ಅಗ್ನಿಶಾಮಕ ದಳ ಉಡುಪಿ ರವೀಂದ್ರ ಇವರ ನಾಯಕತ್ವದ ಮೇಲೆ ಸಾಗಿ ಬಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಜನರಿಗೆ ಆರ್ಥಿಕ ಭದ್ರತೆ ಒದಗಿಸುವಲ್ಲಿ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಪಾತ್ರವನ್ನು ಒತ್ತಿ ಹೇಳಿದರು. ಈ ಗ್ಯಾರಂಟಿಗಳು ಕಾರ್ಮಿಕರ ಸರಿಯಾದ ಪಾಲನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಸಮಾಜದಲ್ಲಿನ ಅಸಮಾನತೆಗಳನ್ನು ನಿವಾರಿಸುವ ಗುರಿಯನ್ನು ಹೊಂದಿದೆ ಎಂದರು. ಮೇಲೆ ಜಾತಿ ಕೆಳ ಜಾತಿ ಗಂಡಸರು ಹೆಂಗಸರು ಇವೆಲ್ಲ ಕೀಳು ಮೇಲು ಮನೋಭಾವದಿಂದ ಕೂಡಿದ್ದಂತಹ ಇತಿಹಾಸ ಇರುವಂತಹದ್ದು ನಮ್ಮ ದೇಶದ್ದು. ನಮ್ಮ ರಾಜರೇ ಆಗಲಿ, ಹೊರ ದೇಶದಿಂದ ಬಂದಂತ ರಾಜರೇ ಆಗಲಿ, ಅಥವಾ ನಮ್ಮನ್ನ ಆಳ್ವಿಕೆ ಮಾಡಿದಂತ ಬ್ರಿಟಿಷರೇ ಆಗಲಿ, ಎಂದೂ ಸಹ ಸಮಾನತೆಯ ಪ್ರಯತ್ನವನ್ನ ಮಾಡಿದವರು ಅಲ್ಲ, ಸಮಾನತೆಯ ಸಂದೇಶವನ್ನ ಕೊಟ್ಟಂತವರು ಅಲ್ಲ. ನಾವೆಲ್ಲರೂ ಆಳುಗಳಾಗಿ ಬದುಕುವಂತ ಕಾಲದಿಂದ ಇವತ್ತು ನಾವೆಲ್ಲರೂ ಸಮಾನರು. ಭಾರತದ ರಾಷ್ಟ್ರಪತಿಯಿಂದ ಹಿಡಿದು ರಸ್ತೆಯಲ್ಲಿ ಕಸ ಗುಡಿಸುವಂತ ಕೊನೆ ವ್ಯಕ್ತಿಯವರೆಗೆ ನಾವೆಲ್ಲರೂ ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಗಂಡಸಿರಲಿ ಹೆಂಗಸಿರಲಿ, ಯಾವುದೇ ಭಾಷೆ ಇರಲಿ, ನಾವೆಲ್ಲರೂ ಸಮಾನರು ಅಂತೇಳಿ ನಮಗೆ ಸಮಾನತೆಯ ಹಕ್ಕನ್ನು ಕೊಟ್ಟದ್ದು ಭಾರತದ ಸಂವಿಧಾನ. ಮೇಲೆ ಕೀಳು ಅನ್ನುವ ಮನೋಭಾವದಿಂದ ರಾಜಮನೆತನಗಳ ಬ್ರಿಟಿಷರ ಆಳುಗಳಾಗಿ ಬದುಕುತ್ತಾ ಇದ್ದಂತ ನಮಗೆ ದೇಶವನ್ನ ನಡೆಸತಕ್ಕಂತಹ ಪ್ರಜೆಗಳೇ ಪ್ರಭುಗಳು ಅನ್ನುವಂತಹ ಪ್ರಜಾಪ್ರಭುತ್ವವನ್ನು ಕೊಟ್ಟದ್ದು ಕೂಡ ಇದೇ ಸಂವಿಧಾನ ನಮಗೆ. ಅಂತಹ ಸಂವಿಧಾನವನ್ನ ನಮಗೆ ನಾವು ಸಮರ್ಪಣೆಯನ್ನ ಮಾಡಿಕೊಂಡು ಈ ಸಂದರ್ಭ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಉಡುಪಿ ನಗರಾಭಿವೃದ್ಧಿ ಸಮಿತಿ ಅಧ್ಯಕ್ಷ ದಿನಕರ್ ಹೇರೂರು, ಕರಾವಳಿ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ HN, ಉಡುಪಿ CMC ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಜಿತ್ V4 ನ್ಯೂಸ್ ಉಡುಪಿ.